ಮೂಡ ಮಾಜಿ ಆಯುಕ್ತರ ಬಂಧನದ ಬಳಿಕ ಮತ್ತೊಬ್ಬರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಮೂಡ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ತನಿಖೆಗೆ ಸೂಚನೆಯನ್ನ ನೀಡಲಾಗಿರೋದು. ಮೈಸೂರಿನ ಅಪರ ಜಿಲ್ಲಾ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ನಟೇಶ್ ಮೇಲೆ ಸಾಮಾಜಿಕ ಕಾರ್ಯಕರ್ತನಿಗೆ ಥಳಿಸಿದಂತ ಆರೋಪ ಇದೆ. ಮೂಡ ಹಗರಣ ಸಂಬಂಧ ಮಾಹಿತಿ ಪಡೆಯೋದಕ್ಕೆ ಶ್ರೀನಿವಾಸ್ ಅನ್ನೋರು ಬಂದಿರ್ತಾರೆ. ಶ್ರೀನಿವಾಸ್ಗೆ ಥಳಿಸಿ ಮೊಬೈಲ್ ಅನ್ನ ಈ ನಟೇಶ್ ಕಸ್ಕೊಂಡಿರ್ತಾರೆ. 2022ರ ಮಾರ್ಚ್ ತಿಂಗಳಲ್ಲಿ ಈ ಗಲಾಟೆ ನಡೆದಿರುತ್ತೆ. ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ನಲ್ಲಿ ಈ ವಿಚಾರವಾಗಿ ಪ್ರಕರಣವೂ ಕೂಡ ದಾಖಲಾಗಿರುತ್ತೆ. ಈಗ ನಟೇಶ್ ಮೇಲೆ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಕೋರ್ಟ್ ಮೂಲಕ ಆದೇಶವನ್ನ ಮಾಡಿಸಿದ್ದಾರೆ ಶ್ರೀನಿವಾಸ್. ನಟೇಶ್ ವಿರುದ್ಧ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ನೀಡಿದ್ರು. ದೂರಿನ ಅನ್ವಯ ಮೈಸೂರು ಜಿಲ್ಲಾಧಿಕಾರಿ ತನಿಖೆಯನ್ನು ನಡೆಸ್ತಾ ಇದ್ರು. ದೂರು ವಾಪಸ್ ಪಡೆಯುವಂತೆ ನಟೇಶ್ ಒತ್ತಡ ಕೂಡ ಹೇರಿದ್ರು. ಈ ವೇಳೆ ತಮ್ಮ ಕಚೇರಿಗೆ ಕರೆಸಿಕೊಂಡು ಗಲಾಟೆಯನ್ನ ಮಾಡಿದ್ರು. ದೂರಿನಲ್ಲಿ ಉಲ್ಲೇಖ ಮಾಡಿದ್ದ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಇವರ ಅರೆಸ್ಟ್ ಆಗಬೇಕು ಅಂತ ಹೇಳಿದ್ರು. ಇವರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ರು. ಫೈನಲಿ ಈಗ ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಮೂಡಾದ ಮಾಜಿ ಆಯುಕ್ತರ ಬಂಧನದ ಬಳಿಕ ಮತ್ತೊಬ್ಬರಿಗೆ ಸಂಕಷ್ಟ ಎದುರಾಗಿದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಅಪರ ಜಿಲ್ಲಾ ನ್ಯಾಯಾಲಯ ಈ ಆದೇಶವನ್ನ ನೀಡಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಏನಿದು ಪ್ರಕರಣ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗಾಗಲೇ ಮೂಡಾದಲ್ಲಿ ಸಾಕಷ್ಟು ಹಗರಣ ಆಗಿದೆ. ಅದರಲ್ಲೂ ಕೂಡ 50-50 ಅನುಪಾತದಲ್ಲಿ ಸಾವಿರಾರು ಸೈಟ್ಗಳೆಲ್ಲ ಕೂಡ ಹಂಚಿಕೆ ಮಾಡುವಂತಹ ಇದರಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಎನ್ನುವಂತಹ ಸುದ್ದಿ ಕಳೆದ ಹಲವು ದಿನಗಳಿಂದಲೂ ಕೂಡ ನಡ್ಕೊಂಡು ಬರ್ತಾ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಹಳ್ಳ ಹಿಡಿಯಿತು, ಯಾರಿಗೂ ಕೂಡ ಏನು ಆಗ್ಲಿಲ್ಲ ಅಂತ ಎಲ್ಲರೂ ಕೂಡ ಬಹಳ ಖುಷಿಯಾಗಿರ್ತಾ ಇದ್ರು. ಆದ್ರೆ ನಿನ್ನೆ ಇಡಿ ಯಾವಾಗ ಮೂಡಾದ ಮಾಜಿ ಆಯುಕ್ತರಾದಂತಹ ದಿನೇಶ್ ಅವರ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಗೊಳಪಡಿಸಿದ್ದಾರೆ. ಇವತ್ತು ಮತ್ತೊಂದು ಪ್ರಕರಣ ಅಂದ್ರೆ ಈ ಹಿಂದೆ ಆಯುಕ್ತರಾಗಿದ್ದಂತಹ ನಟೇಶ್ ಅವರ ವಿರುದ್ಧ ಕೂಡ ನ್ಯಾಯಾಲಯ ಒಂದು ತನಿಖೆಗೆ ಒಂದು ಆದೇಶ ಹೊರ ಮಾಡಿರುವಂತದ್ದು. ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಈ ಹಿಂದೆ 50-50 ಅನುಪಾತದ ಸೈಟ್ಗಳ ಹಂಚಿಕೆ ಆಕಳದಲ್ಲೂ ಕೂಡ ಇವರ ಪಾತ್ರ ದೊಡ್ಡ ಮಟ್ಟದಲ್ಲಿ ಅಂತೇಳಿ ಈಗಾಗಲೇ ಶ್ರೀನಿವಾಸ ಸಾಮಾಜಿಕ ಕಾರ್ಯಕರ್ತರು ದೂರನ್ನ ಕೊಟ್ಟಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ರು. ತದನಂತರ ಅವರ ದೂರಿನ ಆಧಾರದಲ್ಲಿ ಈ ಹಿಂದೆ ಜಿಲ್ಲಾಧಿಕಾರಿ ಆಗಿದ್ದಂತಹ ಡಾಕ್ಟರ್ KV ರಾಜೇಂದ್ರ ಅವರು ಕೂಡ ತನಿಖೆಯನ್ನು ಮಾಡ್ತಾ ಇದ್ರು, ಸಾಕಷ್ಟು ವರದಿಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ದೂರುದಾರರನ್ನ ಕಚೇರಿಗೆ ಕರೆದು ಆ ದೂರನ್ನ ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಒತ್ತಡವನ್ನು ಹಾಕಿದ್ರು. ಅವರ ಮೊಬೈಲ್ ಅನ್ನ ಕಸಿದು ದೊಡ್ಡ ಮಟ್ಟದ ಗಲಾಟೆ ಮಾಡಿದ್ರು ಅಂತ ಹೇಳಿ ಆಗ ದೂರುದಾರರು ಕೂಡ ಒಂದು ಖಾಸಗಿ ಕಂಪ್ಲೇಂಟ್ ದಾಖಲು ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಸೊ ಈಗ ಅವರು ಖುದ್ದು ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಒಂದು ತನಿಖೆಗೆ ಆದೇಶ ಆಗಿದೆ. ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಬೇಕು. ಜೊತೆಗೆ 2026 ಜನವರಿ 29ರ ಒಳಗೆ ಈ ಒಂದು ತನಿಖಾ ವರದಿಯನ್ನು ಕೊಡಬೇಕು ಅಂತ ಹೇಳಿ ಈಗ ಆದೇಶವನ್ನ ಮಾಡಿದೆ. ಸೊ ಈಗ ನಟೇಶ್ ಅವರ ಆದೇಶ ನಿಜಕ್ಕೂ ಕೂಡ ಪೊಲೀಸರು ಯಾವ ರೀತಿಯಾದಂತಹ ತನಿಖೆಯನ್ನು ಮಾಡ್ತಾರೆ, 50-50 ಅನುಪಾತದಲ್ಲಿ ಇವರು ಆಯುಕ್ತರಾಗಿ ಸಂದರ್ಭದಲ್ಲಿ ಎಷ್ಟು ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಮಟ್ಟದ ಅವ್ಯವಹಾರ ಆಗಿದೆ, ಇದರ ಬಗ್ಗೆ ಪೊಲೀಸರಿಗೆ ತನಿಖೆಯನ್ನು ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈ ನಿನ್ನೆ ದಿನೇಶ್ ಅವರ ಬಂಧನ ಆಗಿದೆ. ಇವತ್ತು ನಟೇಶ್ ಅವರ ವಿರುದ್ಧ ನ್ಯಾಯಾಲಯದಲ್ಲೂ ಕೂಡ ಈಗಾಗಲೇ ವಿಚಾರಣೆಗಳು ಮಾಡಿ ಅವರಿಗೆ ವರದಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಆದೇಶ ಆಗಿದೆ. ಸೊ ಹೀಗಾಗಿ ಈ ಇಬ್ಬರು ಮಾಜಿ ಆಯುಕ್ತರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ. ಮೂಡ ಮಾಜಿ ಆಯುಕ್ತರ ಬಂಧನದ ಬಳಿಕ ಮತ್ತೊಬ್ಬರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಮೂಡ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ತನಿಖೆಗೆ ಸೂಚನೆಯನ್ನ ನೀಡಲಾಗಿರೋದು. ಮೈಸೂರಿನ ಅಪರ ಜಿಲ್ಲಾ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ನಟೇಶ್ ಮೇಲೆ ಸಾಮಾಜಿಕ ಕಾರ್ಯಕರ್ತನಿಗೆ ಥಳಿಸಿದಂತ ಆರೋಪ ಇದೆ. ಮೂಡ ಹಗರಣ ಸಂಬಂಧ ಮಾಹಿತಿ ಪಡೆಯೋದಕ್ಕೆ ಶ್ರೀನಿವಾಸ್ ಅನ್ನೋರು ಬಂದಿರ್ತಾರೆ. ಶ್ರೀನಿವಾಸ್ಗೆ ಥಳಿಸಿ ಮೊಬೈಲ್ ಅನ್ನ ಈ ನಟೇಶ್ ಕಸ್ಕೊಂಡಿರ್ತಾರೆ. 2022ರ ಮಾರ್ಚ್ ತಿಂಗಳಲ್ಲಿ ಈ ಗಲಾಟೆ ನಡೆದಿರುತ್ತೆ. ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ನಲ್ಲಿ ಈ ವಿಚಾರವಾಗಿ ಪ್ರಕರಣವೂ ಕೂಡ ದಾಖಲಾಗಿರುತ್ತೆ. ಈಗ ನಟೇಶ್ ಮೇಲೆ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಕೋರ್ಟ್ ಮೂಲಕ ಆದೇಶವನ್ನ ಮಾಡಿಸಿದ್ದಾರೆ ಶ್ರೀನಿವಾಸ್. ನಟೇಶ್ ವಿರುದ್ಧ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ನೀಡಿದ್ರು.
ದೂರಿನ ಅನ್ವಯ ಮೈಸೂರು ಜಿಲ್ಲಾಧಿಕಾರಿ ತನಿಖೆಯನ್ನು ನಡೆಸ್ತಾ ಇದ್ರು. ದೂರು ವಾಪಸ್ ಪಡೆಯುವಂತೆ ನಟೇಶ್ ಒತ್ತಡ ಕೂಡ ಹೇರಿದ್ರು. ಈ ವೇಳೆ ತಮ್ಮ ಕಚೇರಿಗೆ ಕರೆಸಿಕೊಂಡು ಗಲಾಟೆಯನ್ನ ಮಾಡಿದ್ರು. ದೂರಿನಲ್ಲಿ ಉಲ್ಲೇಖ ಮಾಡಿದ್ದ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಇವರ ಅರೆಸ್ಟ್ ಆಗಬೇಕು ಅಂತ ಹೇಳಿದ್ರು. ಇವರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ರು. ಫೈನಲಿ ಈಗ ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಮೂಡಾದ ಮಾಜಿ ಆಯುಕ್ತರ ಬಂಧನದ ಬಳಿಕ ಮತ್ತೊಬ್ಬರಿಗೆ ಸಂಕಷ್ಟ ಎದುರಾಗಿದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಅಪರ ಜಿಲ್ಲಾ ನ್ಯಾಯಾಲಯ ಈ ಆದೇಶವನ್ನ ನೀಡಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಏನಿದು ಪ್ರಕರಣ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗಾಗಲೇ ಏನು ಮೂಡಾದಲ್ಲಿ ಸಾಕಷ್ಟು ಹಗರಣ ಆಗಿದೆ. ಅದರಲ್ಲೂ ಕೂಡ 50-50 ಅನುಪಾತದಲ್ಲಿ ಸಾವಿರಾರು ಸೈಟ್ಗಳೆಲ್ಲ ಕೂಡ ಹಂಚಿಕೆ ಮಾಡುವಂತಹ ಇದರಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಎನ್ನುವಂತಹ ಸುದ್ದಿ ಕಳೆದ ಹಲವು ದಿನಗಳಿಂದಲೂ ಕೂಡ ನಡ್ಕೊಂಡು ಬರ್ತಾ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಹಳ್ಳ ಹಿಡಿಯಿತು, ಯಾರಿಗೂ ಕೂಡ ಏನು ಆಗ್ಲಿಲ್ಲ ಅಂತ ಎಲ್ಲರೂ ಕೂಡ ಬಹಳ ಖುಷಿಯಾಗಿರ್ತಾ ಇದ್ರು. ಆದ್ರೆ ನಿನ್ನೆ ಇಡಿ ಯಾವಾಗ ಮೂಡಾದ ಮಾಜಿ ಆಯುಕ್ತರಾದಂತಹ ಏನು ದಿನೇಶ್ ಅವರ ವಶಕ್ಕೆ ಪಡೆದು ಈಗಾಗಲೇ ಏನು ವಿಚಾರಣೆಗೊಳಪಡಿಸಿದ್ದಾರೆ. ಇವತ್ತು ಏನೋ ಮತ್ತೊಂದು ಪ್ರಕರಣ ಅಂದ್ರೆ ಈ ಹಿಂದೆ ಆಯುಕ್ತರಾಗಿದ್ದಂತಹ ನಟೇಶ್ ಅವರ ವಿರುದ್ಧ ಕೂಡ ನ್ಯಾಯಾಲಯ ಒಂದು ತನಿಖೆಗೆ ಒಂದು ಆದೇಶ ಹೊರ ಮಾಡಿರುವಂತದ್ದು. ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಏನು ಈ ಹಿಂದೆ 50-50 ಅನುಪಾತದ ಸೈಟ್ಗಳ ಹಂಚಿಕೆ ಹಗರಣದಲ್ಲೂ ಕೂಡ ಇವರ ಪಾತ್ರ ದೊಡ್ಡ ಮಟ್ಟದಲ್ಲಿ ಅಂತೇಳಿ ಈಗಾಗಲೇ ಶ್ರೀನಿವಾಸ ಸಾಮಾಜಿಕ ಕಾರ್ಯಕರ್ತರು ದೂರನ್ನ ಕೊಟ್ಟಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ರು. ತದನಂತರ ಅವರ ದೂರಿನ ಆಧಾರದಲ್ಲಿ ಈ ಹಿಂದೆ ಜಿಲ್ಲಾಧಿಕಾರಿ ಆಗಿದ್ದಂತಹ ಡಾಕ್ಟರ್ KV ರಾಜೇಂದ್ರ ಅವರು ಕೂಡ ತನಿಖೆಯನ್ನು ಮಾಡ್ತಾ ಇದ್ರು, ಸಾಕಷ್ಟು ವರದಿಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಏನೋ ದೂರುದಾರರನ್ನ ಕಚೇರಿಗೆ ಕರೆದು ಆ ದೂರನ್ನ ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಒತ್ತಡವನ್ನು ಹಾಕಿದ್ರು. ಅವರ ಮೊಬೈಲ್ ಎಲ್ಲ ಕಸಿದು ದೊಡ್ಡ ಮಟ್ಟದ ಗಲಾಟೆ ಮಾಡಿದ್ರು ಅಂತ ಹೇಳಿ ಆಗ ಏನು ದೂರುದಾರರು ಕೂಡ ಒಂದು ಖಾಸಗಿ ಕಂಪ್ಲೇಂಟ್ ದಾಖಲು ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಸೊ ಈಗ ಅವರು ಖುದ್ದು ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಒಂದು ತನಿಖೆಗೆ ಆದೇಶ ಆಗಿದೆ. ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಬೇಕು. ಜೊತೆಗೆ 2026 ಜನವರಿ 29 ಒಳಗೆ ಈ ಒಂದು ತನಿಖಾ ವರದಿಯನ್ನು ಕೊಡಬೇಕು ಅಂತ ಹೇಳಿ ಈಗ ಆದೇಶವನ್ನ ಮಾಡಿದೆ. ಸೊ ಈಗ ನಟೇಶ್ ಅವರ ಹಾದಿ ನಿಜಕ್ಕೂ ಕೂಡ ಪೊಲೀಸರು ಯಾವ ರೀತಿಯಾದಂತಹ ತನಿಖೆಯನ್ನು ಮಾಡ್ತಾರೆ, 50-50 ಅನುಪಾತದಲ್ಲಿ ಇವರು ಆಯುಕ್ತರಾದ ಸಂದರ್ಭದಲ್ಲಿ ಎಷ್ಟು ಸೈಟ್ಗಳ ಹಂಚಿಕೆ ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಮಟ್ಟದ ಅವ್ಯವಹಾರ ಆಗಿದೆ, ಇದರ ಬಗ್ಗೆ ಪೊಲೀಸರು ಈಗ ತನಿಖೆ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈ ನಿನ್ನೆ ದಿನೇಶ್ ಅವರ ಬಂಧನ ಆಗಿದೆ. ಇವತ್ತು ನಟೇಶ್ ಅವರ ವಿರುದ್ಧ ನ್ಯಾಯಾಲಯದಲ್ಲೂ ಕೂಡ ಈಗಾಗಲೇ ಏನು ವಿಚಾರಣೆಗಳು ಮಾಡಿ ಅವರಿಗೆ ವರದಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಆದೇಶ ಆಗಿದೆ. ಸೊ ಹೀಗಾಗಿ ಈ ಇಬ್ಬರು ಮಾಜಿ ಆಯುಕ್ತರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ.